ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜುಲೈ 14 ಬಹಳ ಶಕ್ತಿಶಾಲಿಯಾಗಿರುವ ಅಮಾವಾಸ್ಯೆ. ಈ ಅಮಾವಾಸ್ಯೆಯಿಂದ 5 ರಾಶಿಯವರಿಗೆ ಭಾರಿ ಅದೃಷ್ಟ. ಮುಟ್ಟಿದ್ದೆಲ್ಲ ಚಿನ್ನ, ಆಕಸ್ಮಿಕವಾಗಿ ಧನಲಾಭ, ವಿಪರೀತವಾಗಿ ಅದೃಷ್ಟ. ಯಾವುದೇ ಕೆಲಸ ಮಾಡಿದರೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಹಾಗಾದರೆ ಯಾವ ರಾಶಿಯವರಿಗೆ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತೆ, ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಅತಿಯಾಗಿ ಕೆಟ್ಟದ್ದನ್ನು ಯೋಚಿಸಿದರೆ ಉತ್ತಮವಾದದ್ದು ಏಕೆ ಅತಿಯಾಗಿ ಬರಬಾರದು. ಒಟ್ಟಾರೆಯಾಗಿ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸಿಕೊಳ್ಬೇಕಂದ್ರೆ ನಿಮ್ಮ ಯೋಚನೆ ಅದ್ಭುತವಾಗಿರಬೇಕು. ಉತ್ತಮವಾದ ಯೋಚನೆ ಅತಿಯಾಗಿ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ. ನಿಮಗೆ ನೀವು ಯಾವುದೇ ರೀತಿಯ ಒಂದು ತೊಂದರೆಗಳು ಬಂದರೂ ಕೂಡ ಒಂದು ವಿಶೇಷವಾಗಿ ಶಕ್ತಿ ಮತ್ತು ಧೈರ್ಯವನ್ನು ಬರಮಾಡ್ಕೊಳ್ಬೇಕು. ಈ ಅಮಾವಾಸ್ಯೆ ಸಮಯದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪಿತೃಗಳ ಪೂಜೆ ವಿಶೇಷವಾದ ಲಾಭ ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಸಾಲಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ಈ ಸಮಯದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮಗಳು ನಿಮ್ಮ ಜೀವನಕ್ಕೆ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆ, ಅದೃಷ್ಟ ಕೈ ಹಿಡಿಯುವಂತಹ ಸಮಯ. ನಿಮ್ಮ ಎಲ್ಲ ರೀತಿಯ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ದೇವರಿಗೆ ಒಳಗಾಗಿರಿ, ಆಗ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೈ ಹಿಡಿಯುತ್ತದೆ. ಕಷ್ಟಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. ಇಷ್ಟ ಲಾಭ ಅದೃಷ್ಟವನ್ನು ಕಂಡುಕೊಂಡು ಇದೇ ಒಂದು ವಿಶೇಷವಾಗಿರುವಂಥ ಅಮಾವಾಸ್ಯೆಯಿಂದ ಕುಬೇರ ದೇವನ ಕೃಪೆಗೆ ಪಾತ್ರರಾಗಿ ಕುಬೇರನಿಂದ ಅಷ್ಟ ಐಶ್ವರ್ಯವನ್ನು ಗಳಿಸಿಕೊಳ್ತಕ್ಕಂಥ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಮೊದಲನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಮತ್ತು ವಿಶೇಷವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತೀರ. ಆದರೂ ಕೂಡ ಒಂದಲ್ಲ ಒಂದು ಕಷ್ಟಗಳು ನಿಮ್ಮ ಜೀವನದಲ್ಲಿ ಹುಡುಕೊಂಡು ಬರ್ತಾನೆ ಇದೆ ಅಂದರೆ ಅದಕ್ಕೆ ಕಾರಣ ಅಂತಂದರೆ ಖಂಡಿತವಾಗಿ ಗ್ರಹಗಳ ಸ್ಥಿತಿಯಲ್ಲ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳು. ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕು. ಜೀವನದ ಮೇಲೆ ಆಸಕ್ತಿ ಇರಬೇಕು. ಪ್ರತಿ ಕೆಲಸವನ್ನು ಲಾಭದಿಂದ ಮಾಡಬೇಕು ಅನ್ನೋದಕ್ಕಿಂತ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಬೇಕಾಗುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಯಾವ ರೀತಿ ಜೀವನದಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಈ ಸಮಯದಲ್ಲಿ ಮಾಡುವಂತಹ ಪಿತೃಗಳ ಪೂಜೆ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಜನರ ಒಂದು ವಿಶೇಷವಾಗಿರುವಂತಹ ಮನ್ನಣೆ ಪ್ರೀತಿ ಗೌರವಕ್ಕೆ ಪಾತ್ರರಾಗಬೇಕು. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಶಕ್ತಿ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅಪಾರವಾಗಿರುವಂತಹ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಕನಸುಗಳು ನನಸಾಗುತ್ತೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ನೆಮ್ಮದಿಯನ್ನು ಕಂಡುಕೊಳ್ತಾರೆ. ವಿಶೇಷವಾಗಿ ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ವಿಶೇಷವಾಗಿರುವಂತಹ ಅದೃಷ್ಟವನ್ನು ಒಂದು ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ ಅಂದರೆ ತಪ್ಪಾಗೋದಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ನಾನಾ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ಅದೃಷ್ಟ ಕೈ ಹಿಡಿಯುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಹಲವಾರು ವರ್ಷಗಳ ಕನಸು ನನಸಾಗುವಂತಹ ಸಮಯ ಅಂತ ಹೇಳಬಹುದು. ಏಕೆಂದರೆ ಯಾವುದೇ ಒಂದು ಕೆಲಸದಲ್ಲೂ ಕಾರ್ಯದಲ್ಲೂ ವಿಪರೀತವಾಗಿ ಅದೃಷ್ಟ ಲಾಭ ನಿಮ್ಮನ್ನು ಕೈ ಹಿಡಿಯೋದ್ರಿಂದ ನೀವು ಮಾಡುವಂಥದ್ದು ಯಾವುದೇ ರೀತಿಯ ಪ್ರತಿಯೊಂದು ಕೆಲಸವೂ ಕೂಡ ಒಂದು ಲಾಭದಿಂದ ತುಂಬಿರುತ್ತೆ. ಅದೇ ರೀತಿ ರಾಶಿ ಚಕ್ರದವರಿಗೆ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಸಂಪೂರ್ಣವಾಗಿ ಬದುಕು ಬಂಗಾರವಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಗೌರವ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಹೋದರೆ ಖಂಡಿತವಾಗಿ ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ಬಹುದು. ಯಶಸ್ಸು ನಿಮ್ಮನ್ನು ಹಿಂದೆ ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ನೀವು ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಕೈ ಹಿಡಿಯುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಒಂದು ವಿಶೇಷವಾಗಿರುವಂತಹ ಸಮಯ ಶುರುವಾಗುತ್ತೆ. ಏಕೆಂದರೆ ರಾಜಯೋಗ ಅನ್ನೋದು ನಿಮ್ಮ ಕೈ ಹಿಡಿಯುತ್ತೆ. ಆಕಸ್ಮಿಕವಾಗಿ ಧನಲಾಭವನ್ನು ತಂದುಕೊಡುತ್ತೆ. ಕೆಟ್ಟ ಕಣ್ಣಿನ ದೃಷ್ಟಿಗಳಿಂದ ನಿಮಗೆ ವಿಶೇಷವಾಗಿ ಪರಿಹಾರ ಸಿಗುತ್ತೆ. ಈ ಅಮಾವಾಸ್ಯೆ ದಿನ ನೀವು ಮಾಡಬೇಕಾಗಿರುವ ಪರಿಹಾರ ಅಂದರೆ ಮಹಾಶಿವನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಮಹಾಶಿವನಿಗೆ ಬಿಲ್ವಪತ್ರೆ ಹಾರವನ್ನು ಹಾಕುವಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಎಲ್ಲದರಿಂದ ಕೂಡ ಸಮಸ್ಯೆಗಳಿಂದ ಪರಿಹಾರ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ
ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಅಮಾವಾಸ್ಯೆ ಕಳೆದ ನಂತರ ಎಲ್ಲವೂ ಶುಭವಾಗುತ್ತೆ. ಒಂದು ಶಾಂತಿ, ನೆಮ್ಮದಿ, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಗೆಲುವು ಎಲ್ಲವನ್ನ ಕೂಡ ಬರಮಾಡ್ಕೊಳ್ಬಹುದು. ವಿಶಾಲ ಸಂಪತ್ತು, ಅದೃಷ್ಟವನ್ನು ನಿರ್ಮಿಸಿಕೊಳ್ತಕ್ಕಂತಹ ರಾಶಿಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಬರ್ತಕ್ಕಂತಹ ಸಮಸ್ಯೆಯನ್ನು ಎದುರಿಸೋಕೆ ಭಗವಂತನ ಆಶೀರ್ವಾದ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕುಬೇರ ಯೋಗ, ಆಕಸ್ಮಿಕವಾಗಿ ಧನ ಸಂಪತ್ತು, ಅದೃಷ್ಟ, ಲಾಭ ಎಲ್ಲವೂ ಕೂಡ ಕೈ ಹಿಡಿಯುತ್ತೆ. ನಿಮ್ಮ ಹಲವಾರು ವರ್ಷಗಳ ಸಂಪೂರ್ಣವಾದ ಆಸೆಗಳನ್ನು, ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಪ್ರತಿ ಕ್ಷೇತ್ರದ ಮೇಲೂ ಕೂಡ ಲಾಭ ಗಳಿಸಿಕೊಳ್ತಕ್ಕಂತಹ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಪ್ರತಿಯೊಂದು ಕೆಲಸದಲ್ಲಿ, ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಮಟ್ಟದ ಲಾಭವನ್ನು ಗಳಿಸ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಈ ಸಂದರ್ಭದಲ್ಲಿ ಶಿವನ ಒಂದು ಅನುಗ್ರಹ, ಒಂದು ಕುಬೇರ ದೇವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಒಂದು ವಿಶೇಷವಾಗಿರುವ ಲಾಭವನ್ನು ತಂದುಕೊಡುತ್ತೆ. ಹೌದು ಸ್ನೇಹಿತರೆ, ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ಅನ್ನೋದು ಬರುತ್ತದೆ. ನಿಮ್ಮ ಯಶಸ್ಸು, ಗುರಿ ಕಡೆ ನೀವು ವಿಶೇಷವಾಗಿ ಗಮನವನ್ನು ಕೊಡ್ಬೋದು. ವಿದ್ಯಾರ್ಥಿಗಳಿಗೆ ಈ ಸಮಯ ವಿಶೇಷವಾಗಿರುತ್ತೆ. ಏಕೆಂದರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಿಗುತ್ತೆ, ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ, ಪ್ರತಿ ಕೆಲಸದಲ್ಲಿ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತ ಮತ್ತು ವಿಶೇಷವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ನೀವು ಮಹಾಶಿವನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮತ್ತು ಶನಿದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗುತ್ತೆ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ ಹೆಚ್ಚು ನಿಮ್ಮನ್ನು ಕಾಡ್ತಾ ಇರ್ಬೋದು. ಅದನ್ನೆಲ್ಲ ಪರಿಹರಿಸಿಕೊಂಡು ಈ ಸಂದರ್ಭದಲ್ಲಿ ನೆಮ್ಮದಿಯನ್ನು ಗಳಿಸಿಕೊಳ್ತೀರಾ. ಒಟ್ಟಾರೆ ಇಷ್ಟೆಲ್ಲ ಅದೃಷ್ಟ, ಲಾಭವನ್ನು ಬರಮಾಡಿಕೊಳ್ಳುವಂತಹ ಈ ರಾಶಿಯವರಿಗೆ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಈಗ ಯಶಸ್ಸನ್ನು ಸಾಧಿಸುವಂತಹ ಸಮಯ. ಇನ್ನು ಮುಂದಿನ 14 ವರ್ಷದವರೆಗೂ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಒಂದು ಲಾಭದಿಂದ ತುಂಬಿರ್ತಕ್ಕಂಥ ಸಮಯವನ್ನು ಬರಮಾಡ್ಕೊಳ್ತೀರಾ. ಈ ಶಕ್ತಿಶಾಲಿಯಾಗಿರುವ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಂತ ಕರೆಯುವಂತಹ ಈ ಅಮಾವಾಸ್ಯೆಯಿಂದ ಖಂಡಿತ ದುರ್ಗಾದೇವಿಯ ಪೂಜೆಯನ್ನು ಸಲ್ಲಿಸೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ. ಪ್ರತಿ ಕೆಲಸದ ಲಾಭವನ್ನು ತಂದುಕೊಡುತ್ತೆ. ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಕೆಲಸ, ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಜಯವನ್ನು ಸಾಧಿಸ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ನಂಬಿಕೆ ಅನ್ನುವಂತಹ ವಿಶೇಷವಾಗಿರುವಂತಹ ಆಧ್ಯಾತ್ಮಿಕವಾದ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತೆ. ಎಲ್ಲ ರೀತಿಯ ಕಾರ್ಯದಲ್ಲೂ ಕೂಡ ವಿಪರೀತ ಲಾಭವನ್ನು ಗಳಿಸಿಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ಳುವ ಮೂಲಕ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ತಾರೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಯೋಗ ಶುರುವಾಗುತ್ತೆ. ಸಂಪತ್ತಿನಿಂದ ಕೂಡಿರುವಂತಹ ಸಮಯ ಆರಂಭವಾಗುತ್ತೆ. ಯಾವುದೇ ಕೆಲಸವನ್ನು ಮಾಡಿ ಕೂಡ ಅದರ ಲಾಭವನ್ನು ಗಳಿಸಿಕೊಳ್ತಾರೆ. ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರ್ತಕ್ಕಂತಹ ಸಮಯ ಅಂತ ಹೇಳೋದು ತಪ್ಪಾಗೋದಿಲ್ಲ. ನೀವು ಹಲವಾರು ವರ್ಷಗಳಿಂದ ಮಾಡುವಂತಹ ಪ್ರತಿ ಕಾರ್ಯದಲ್ಲೂ, ಕೆಲಸಗಳಲ್ಲೂ ಕೂಡ ಅದ್ಭುತವಾಗಿರುವಂತಹ ಪರಿಸ್ಥಿತಿಗಳನ್ನು ನಿರ್ಮಿಸಿಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಸುಖ ಮತ್ತು ಶಾಂತಿ, ನೆಮ್ಮದಿಯಿಂದ ತುಂಬಿರುತ್ತೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ನಿಮ್ಮ ಜೀವನಕ್ಕೆ ಈಗ ದೇವರ ಅನುಗ್ರಹ ನೇರವಾಗಿ ಸಹಾಯ ಮಾಡುತ್ತೆ. ಪ್ರತಿ ಕ್ಷೇತ್ರದ ಮೇಲೂ ಕೂಡ ಸುಲಭವಾಗಿ ನೀವು ಗೆಲುವನ್ನು, ಯಶಸ್ಸನ್ನು ಸಾಧಿಸ್ತೀರಾ. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವಂತಹ ತುಲಾರಾಶಿಯವರಿಗೆ ಇನ್ನು ಮುಂದೆ ಶುಭವಾಗುತ್ತೆ ಅಂತ ಹೇಳ್ತಾ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.